ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಪಂಚಾನನಮುಖೋದ್ಭೂತಾನ್ ಪಂಚಾಕ್ಷರಮನುಪಮಾನ್ ಪಂಚಸೂತ್ರಕೃತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರುನ್. ಎಲ್ಲರಿಗೆ ನಮಸ್ಕಾರ. ನಾವು ಇವತ್ತಿನ ದಿವಸ ನಮ್ಮ ಭಾರತ ದೇಶದಲ್ಲಿ ಪಂಚಪೀಠಗಳು ಅಂದರೆ ರಂಭಾಪುರಿ, ಉಜ್ಜಯಿನಿ, ಕೇದಾರ, ಶ್ರೀಶೈಲ, ಕಾಶಿ ಈ ಪಂಚಪೀಠಗಳಲ್ಲಿ ಒಂದಾಗಿರ್ತಕ್ಕಂತಹ ರಂಭಾಪುರಿ ಪೀಠ ದರ್ಶನಕ್ಕೆ ಬಂದಿದ್ದೀವಿ. ಬನ್ನಿ ವೀಕ್ಷಕರೇ, ನಾವೆಲ್ಲರೂ ಆದಿ ಜಗದ್ಗುರು ರೇಣುಕಾಚಾರ್ಯ ಮೂರ್ತಿಯನ್ನು ನೋಡ್ಬೋದು. ವೀರ ಸಿಂಹಾಸನ ಮಹಾಸಂಸ್ಥಾನ ಪೀಠ ಬಾಳೆಹೊನ್ನೂರು. ಇವತ್ತಿನ ದಿವಸ ನಾವು ರಂಭಾಪುರಿ ಪೀಠ ದರ್ಶನವನ್ನು ಮಾಡೋಣ. ವೀರಶೈವ ಪರಂಪರೆಯಲ್ಲಿ ಬರುವಂತಹ ಮೊದಲನೇ ಪೀಠ ಅಂದರೆ ರಂಭಾಪುರಿ ಪೀಠ. ಆ ರಂಭಾಪುರಿ ಪೀಠದ ಆದಿ ಜಗದ್ಗುರು ರೇಣುಕಾಚಾರ್ಯರು ನೆಲೆಸಿರ್ತಕ್ಕಂತಹ ಪೀಠವನ್ನು ನಾವೀಗ ದರ್ಶನವನ್ನು ಮಾಡೋಣ. ಪಂಚತತ್ವಗಳು ಮತ್ತು ಪಂಚ ಆಚಾರ್ಯರು ಬಗ್ಗೆ ನಾವೆಲ್ಲ ಕೇಳಿದ್ದೀವಿ. ಪ್ರತ್ಯಕ್ಷವಾಗಿ ಆ ಸ್ಥಳದ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲರೂ ಸಹಿತ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನಾವು ರಂಭಾಪುರಿ ಪೀಠದ ದರ್ಶನವನ್ನು, ಬಾಳೆಹೊನ್ನೂರು ಪೀಠದ ದರ್ಶನವನ್ನು ಈಗ ಮಾಡೋಣ. ತ್ರೈಲೋಕ್ಯ ಸಂಪದಾ ಲೇಖ್ಯ ಸಮುಲ್ಲೇಖನ ಬಿತ್ತಗೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಆದಿ ಜಗದ್ಗುರು ರೇಣುಕಾಚಾರ್ಯರು ಅಗಸ್ತ್ಯ ಮಹರ್ಷಿಗೆ ಸಿದ್ಧಾಂತ ಶಿಖಾಮಣಿಯನ್ನು ಬೋಧನೆ ಮಾಡಿ, ಭಗವದ್ಗೀತೆ ಮತ್ತು ಸಿದ್ಧಾಂತ ಶಿಖಾಮಣಿಯನ್ನು ನಾವು ಒಂದು ತಕ್ಕಡಿಯಲ್ಲಿ ಹಾಕಿದರೆ ಆ ಸಮಾನವಾದಂತಹ ಉತ್ತರವನ್ನು ನಾವು ನೋಡ್ಬೋದು. ಶ್ರೀಶೈಲ ಜಗದ್ಗುರು ಸಹಿತ ಅದರ ಬಗ್ಗೆ ಭಾಷ್ಯವನ್ನು ಬರೆದಿದ್ದಾರೆ. ನಾವು ಬನ್ನಿ ನಮ್ಮ ಕರ್ನಾಟಕದಲ್ಲಿರುವಂತಹ ಬಾಳೆಹೊನ್ನೂರು ರಂಭಾಪುರಿ ಪೀಠದ ದರ್ಶನವನ್ನು ಇವತ್ತಿನ ದಿವಸ ಮಾಡಲಿಕ್ಕೆ ಬಂದಿದ್ದೀವಿ. ಬನ್ನಿ ಎಲ್ಲರೂ ಸಹಿತ ಆ ಆದಿ ಜಗದ್ಗುರು ರೇಣುಕಾಚಾರ್ಯರ ದರ್ಶನವನ್ನು ಪಡ್ಕೊಂಡು ಅವರ ಆ ಕೃಪಾಶೀರ್ವಾದಕ್ಕೆ ಪ್ರಾರ್ಥರಾಗೋಣ. ಬನ್ನಿ. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದೇಯಿಂದಲೇ ವಿಶ್ವಕ್ಕೆ ಶಾಂತಿ, ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲು, ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಅಂತ ಹೇಳುವಂತಹ ಧರ್ಮ ಯಾವುದಾದ್ರೂ ಇದ್ದರೆ ಅದು ವೀರಶೈವ ಧರ್ಮ ಮಾತ್ರ. ಶೃಂಗೇರಿಗೆ ಹೋಗ್ಲಿಕ್ಕೆ ವಿಶೇಷವಾಗಿ 14,000 ಅವರು ಆ 20 ಸೆಂಟರ್
ಶ್ರೀ ಗುರುಭ್ಯೋ ನಮಃ. ನಾವೀಗ ಬಾಳೆಹೊನ್ನೂರು ರಂಭಾಪುರಿ ಪೀಠದಲ್ಲಿದ್ದೀವಿ. ಆ ಪೀಠದ ಪ್ರಧಾನ ಅರ್ಚಕರು ಇವತ್ತಿನ ದಿವಸ ಈ ಪೀಠದ ವಿಶೇಷತೆ ಬಗ್ಗೆ, ಇತಿಹಾಸದ ಬಗ್ಗೆ ಅವ್ರ ಕಡೆಯಿಂದ ನಾವೆಲ್ಲ ಕೇಳ್ಕೊಳ್ಳೋಣ. ನೋಡಿ, ಇದು ರೇಣುಕಾಚಾರ್ಯರ ಮೂಲಪೀಠ. ವೀರಶೈವರ 25 ಪೀಠಗಳಲ್ಲಿ ಇದು ಮೊದಲನೇ ಪೀಠ. ಬಾಳೆಹೊನ್ನೂರು ರಂಭಾಪುರಿ ಪೀಠ ಅಂದರೆ ರೇಣುಕಾಚಾರ್ಯರೇ ಈ ಪೀಠವನ್ನು ಸ್ಥಾಪನೆ ಮಾಡಲಿದ್ದಾರೆ. 2 ಪೀಠ ಉಜ್ಜಯಿನಿ, 3 ಕೇದಾರ, 4 ಶ್ರೀಶೈಲ, 5 ಕಾಶಿ, 5 ಪಂಚಪೀಠಗಳಲ್ಲಿ ಈ ಬಾಳೆಹೊನ್ನೂರು ರಂಭಾಪುರಿ ಪೀಠನೇ ಮೊದಲನೇ. ರೇಣುಕಾಚಾರ್ಯರು ಈ ಪೀಠವನ್ನು ಸ್ಥಾಪನೆ ಮಾಡಿದಂಥ ಮೂಲ ಪುರುಷರು. ರೇಣುಕಾಚಾರ್ಯ ಪರಂಪರೆಯಲ್ಲಿ ಇವಾಗ ಸದ್ಯ ಈ ಪೀಠಕ್ಕಿದ್ದರ ಸ್ವಾಮೀಜಿಯವರು 121ನೇ ಜಗದ್ಗುರು ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, 121ನೇ ಪೀಠಾಧಿಪತಿಗಳು. ರೇಣುಕಾಚಾರ್ಯರು ಸಾಕ್ಷಾತ್ ಶಿವನ ಸ್ವರೂಪ. ಅಂದರೆ ಕೆಳಗಡೆ ಸೋಮನಾಥನಿಗಿದೆ, ಮೇಲೆ ರೇಣುಕಾಚಾರ್ಯ ಮೂರ್ತಿ. ಅಂದರೆ ಜಗದ್ಗುರು ರೇಣುಕಾಚಾರ್ಯರು ಆಂಧ್ರ ಪ್ರದೇಶಕ್ಕೆ ತೆಲಂಗಾಣದಲ್ಲಿ ಬರುತ್ತೆ ಸೋಮನಾಥ ಲಿಂಗದಿಂದ ಉದ್ಭವ ಆಗಿರ್ತಕ್ಕಂಥವು. ಇಲ್ಲಿ ಎದುರಿಗೆ ಭದ್ರಾ ನದಿ ಹರಿಯುತ್ತೆ. ಈ ನದಿ ದಡದಲ್ಲಿ ಅಗಸ್ತ್ಯನಿಗೆ ಉಪದೇಶ ಮಾಡಿ ಅಗಸ್ತ್ಯನಿಗೆ ಪೀಠ ಸ್ಥಾಪನೆ ಮಾಡುತ್ತೆ. ಪಂಚಪೀಠಗಳಲ್ಲಿ ಈ ಮೊದಲ ಪೀಠ ಬಾಳೆಹೊನ್ನೂರು ರಂಭಾಪುರಿ ಪೀಠನ ಈ ಮಲಯಾಚಲ ಈ ಬಾಳೆಹೊನ್ನೂರಲ್ಲಿ ಸ್ಥಾಪನೆ ಮಾಡಬಹುದು. ರೇಣುಕಾಚಾರ್ಯರು ಮೂಲ ಪುರುಷರು. ಅವರ ಪರಂಪರೆಯಲ್ಲಿ 121ನೇ ಪೀಠಾಧಿಪತಿಗಳು ಪೀಠದಲ್ಲಿ ಅಲಂಕಾರ ಮಾಡಿದ್ದಾರೆ. ಸದ್ಯ ಪ್ರಸ್ತುತ ಇರತಕ್ಕಂಥವರು ಮಹಾಜಗದ್ಗುರು, ಮಹಾನ್ ಪವಾಡ ಪುರುಷರು, ತಪಸ್ವಿಗಳು. ಬೆಂಗಳೂರು ಹತ್ರ ರಾಮನಗರ, ರೇವಣಸಿದ್ದೇಶ್ವರ ಬೆಟ್ಟ, ಸಿದ್ಧರ ಬೆಟ್ಟ, ಶಿವಗಂಗೆ, ಗುಲ್ಬರ್ಗ ಜಿಲ್ಲೆ ಕರ್ನಾಟಕದ ರೇವಣಸಿದ್ದೇಶ್ವರ ಬೆಟ್ಟ, ಒಟ್ಟು ಹೊರ್ತಿ ರೇವಣಸಿದ್ದೇಶ್ವರ ಬೆಟ್ಟ. ಒಟ್ಟು ದೇಶಾದ್ಯಂತ ಸುಮಾರು 12,000 ಕಡೆ ತಪಸ್ಸು ಮಾಡಿದ್ದಾರೆ. ಎಲ್ಲಿ ತಪಸ್ಸು ಮಾಡಿ ಎಲ್ಲಿ ಪಾದ ಇಟ್ಟಿದ್ರೆ ಅವೆಲ್ಲ ಕೂಡ ಈ ಬಾಳೆಹೊನ್ನೂರು ಪೀಠದ ಶಾಖಾಮಣಿಗಳಾಗಿವೆ. ಮಹಾನ್ ಪವಾಡ ಪುರುಷರು, ತಪಸ್ವಿಗಳು. ಇದು ವಿಶೇಷ. ಅಂದರೆ ಏನಾದರೂ ಸಮಸ್ಯೆಗಳಿದ್ರೆ ಪ್ರಾರ್ಥನೆ ಮಾಡ್ಕೊಂಡು ಹೋದರೆ, ಬೇಡ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ. ನೋಡಿ, ಕೋರ್ಟು ಕಚೇರಿ ಕೇಸು, ಮಕ್ಕಳದಿದ್ದು, ಮದುವೆ ಆಗದಿದ್ದು, ಆರ್ಥಿಕ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಆರೋಗ್ಯ ಸಮಸ್ಯೆ, ವಿದ್ಯೆ ಸಮಸ್ಯೆ, ವಿಶೇಷವಾಗಿ ಸಂತಾನ ಫಲವಿಲ್ಲದೆ ಇರತಕ್ಕಂಥವರು ಸ್ವಾಮಿಗೆ ಬೆಳ್ಳಿ ತೊಟ್ಟು ಕೊಡ್ತೀನಿ ಅಂತ ಹರಕೆ ಮಾಡ್ಕೊಂಡು ಹೋದರೆ ಅಂಥವರಿಗೆ ಸಂತಾನ ಫಲ ಪ್ರಾಪ್ತಿಯಾಗುತ್ತೆ. ಇಲ್ಲಿ ಪೀಠವನ್ನು ದರ್ಶನ ಮಾಡಿ ಎದುರುಗಡೆ ಹೋದರೆ ಅಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ನಂದಿ ಇದೆ. ಆ ನಂದಿನ ಜಗದ್ಗುರು ರೇಣುಕಾಚಾರ್ಯ ಮಂತ್ರದಲ್ಲಿ ಅಂದರೆ 2ನೇ ಗುರುಗಳು ಅಂದರೆ ರುದ್ರಮದೇಶ್ವರ ಜಗದ್ಗುರು ರೇಣುಕಾಚಾರ್ಯರು ತಮ್ಮ ಕೊನೆಯ ಕಾಲದಲ್ಲಿ ಅಂದರೆ ತಮಿಳುನಾಡಲ್ಲಿ ಕಂಚಿ ಏಕಾಂಬರೇಶ್ವರ ದೇವಸ್ಥಾನ ಮುಂದೆ ರೇಣುಕಾಚಾರ್ಯ ಭೂಮಿಯನ್ನು ಸ್ಪರ್ಶ ಮಾಡಿದಾಗ ರುದ್ರಮದಿ ಶಿವಾಚಾರ್ಯರು ಭೂಮಿಯಿಂದ ಉದ್ಭವ. ಅವರು ಈ ಪೀಠಕ್ಕೆ 2ನೇ ಗುರು. ಅವರು ಭಸ್ಮದಿಂದ ಒಂದು ನಂದಿ ಬರ್ತಾರೆ. ಆ ನಂದಿ ಬೆಳ್ಕೊಂಡು ಹೊರಗಡೆ ಬರ್ತಾರೆ. ಅದು ಅಲ್ಲಿಗೆ ಹೋಗಿ ನೋಡಿದರೆ ವೀರಭದ್ರ ಸ್ವಾಮಿ ದೇವಸ್ಥಾನ ಅಂದರೆ ಉತ್ತರಾಭಿಮುಖವಾಗಿದೆ. ಅಲ್ಲಿ ನಂದಿ ಕೂಡ ಪೂರ್ವಕ್ಕೆ ಮುಖ ಮಾಡಿದೆ. ಆ ನಂದಿ ಸಂಪೂರ್ಣವಾಗಿ ಹೊರಗಡೆ ಬಂದು ತಮ್ಮ ಗುರುಗಳಾದಂಥ ಜಗದ್ಗುರು ರೇಣುಕಾಚಾರ್ಯ ದರ್ಶನ ಮಾಡಬೇಕು. ಅಂದರೆ ಈಗ ಅದು ಹೊರಗಡೆ ಬಂತು ಅಂದರೆ ವಾಪಸ್ಸು ತಿರುಗಿ ಅದು ರೇಣುಕಾಚಾರ್ಯ ದೇವರನ್ನ ಅಂದರೆ ರೇಣುಕಾಚಾರ್ಯ ತಮ್ಮ ಗುರುಗಳು ಅವರು ದರ್ಶನ ಮಾಡಬೇಕು. ಅವಾಗ ರೇಣುಕಾಚಾರ್ಯ ದೃಷ್ಟಿ ಆ ನಂದಿಗಿದ್ರೆ ಆ ನಂದಿ ಜೀವ ಬರುತ್ತೆ ಅಂತ ಹೇಳಿದ್ರು. ಆ ನಂದಿಗೆ ಏನಾದ್ರು ಜೀವ ಬರುತ್ತೆ ಅಂದರೆ ನಾನು ಆ ಕಾಲಕ್ಕೆ ಮತ್ತೆ ಈ ಮಠಕ್ಕೆ ಗುರುಗಳು ಆಗ್ತೀನಿ ಅಂತ ಹೇಳಿದ್ರು. ಅವ್ರದ್ದು ಸಮಾಧಿ ಗದ್ದಿಗೆ ಅಂದರೆ ಜೀವಂತ ಸಮಾಧಿ ಪಕ್ಕದಲ್ಲಿದೆ. ಪಕ್ಕದಲ್ಲಿ ಚೌಡೇಶ್ವರಿ ಇದೆ. ರೇಣುಕಾಚಾರ್ಯ ನಂತರ ಪರಂಪರೆಯಲ್ಲಿ ಬಂದರೆ ಅವ್ರದ್ದೆಲ್ಲ ಸಮಾಧಿಗಳು ಗದ್ದಿಗಳು ಪಕ್ಕದಲ್ಲಿದೆ. ಈ ಪೀಠದಲ್ಲಿ ಬಂದರೆ ಎಲ್ಲ ದರ್ಶನ ಮಾಡ್ತಾರೆ. ಸುಮಾರು ಇಲ್ಲಿ ಶೈಕ್ಷಣಿಕವಾಗಿ ಮತ್ತು ಬೇರೆ ಇದಕ್ಕೋಸ್ಕರ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆದಿವೆ. ಶ್ರೀಪೀಠಕ್ಕೆ ಆಗಮಿಸುವ ಎಲ್ಲ ಯಾತ್ರಾರ್ಥಿಗಳಿಗೆ ವಸತಿ, ಊಟ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ. ಬಡ ವಿದ್ಯಾರ್ಥಿಗಳು ಜ್ಞಾನ ದಾಸೋಹ ಅಂದರೆ ಹಾಸ್ಟೆಲು, ವೇದ, ಸಂಸ್ಕೃತ, ಜ್ಯೋತಿಷ್ಯ ಪಾಠಶಾಲೆ ಮತ್ತು ವಿದ್ಯಾರ್ಥಿಗಳಿಗೋಸ್ಕರ ಎಲ್ಲ ವ್ಯವಸ್ಥೆಗಳು ಇಲ್ಲಿ ಉಚಿತವಾಗಿ ದೊರೆಯುತ್ತೆ. ಯಾವ ಬಡ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಬಂದು ವಸತಿ ವ್ಯವಸ್ಥೆಯನ್ನು ಹುಡ್ಕೊಂಡು ವಿದ್ಯಾಭ್ಯಾಸ ಜ್ಞಾನಾರ್ಜನೆ ಮಾಡಿಕೊಳ್ಳಬಹುದು. ತುಂಬ ಧನ್ಯವಾದಗಳು. ಪ್ರತಿಯೊಬ್ಬರು ಸಹಿತ ಈ ಬಾಳೆಹೊನ್ನೂರು ಪೀಠಕ್ಕೆ ದರ್ಶನ ತಗೊಂಡು ಆ ಜಗದ್ಗುರು ರೇಣುಕಾಚಾರ್ಯರ ಹಾಗೂ ಈ ಪ್ರಸ್ತುತ ಸನ್ನಿಧಿಯವರ ದರ್ಶನವನ್ನು ತಗೊಂಡು ಹೋಗಿ ಪ್ರತಿಯೊಬ್ಬರಿಗೂ ಸಹಿತ ಆದಿ ಜಗದ್ಗುರು ರೇಣುಕಾಚಾರ್ಯ ಕೃಪಾಶೀರ್ವಾದ ಪ್ರಾಪ್ತಿಯಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ ಜೈ. ಓಂ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿತ್ತಗೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಬ್ರಹ್ಮೇತಿ ವ್ಯಪದೇಶಶ್ಚ ವಿಷಯಂ ಯಂ ಪ್ರಚಕ್ಷತೆ ವೇದಾಂತಿನೋ ಜಗನ್ಮೂಲಂ ತಂ ನಮಾಮಿ ಪರಾಂ ಶಿವಾಂ. ಈಗ ನೋಡ್ಬೋದು
ಬಾಳೆಹೊನ್ನೂರು ಪೀಠದ ಇತಿಹಾಸದ ಈ ಭಾವಚಿತ್ರದಲ್ಲಿ ತೋರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ಪೂಜೆ ಮಾಡ್ಕೊಳ್ಬೇಕಂತ ಅವ್ರು ತೆಗೆದು ನಮ್ಮ ಕುಂತದ್ದು ನೋಡ್ಕೊಂಡು ಅವ್ರು ಪೂಜೆ ಮಾಡ್ಕೊಂಡ್ರೆ ಶ್ರೀ ಗುರುಭ್ಯೋ ನಮಃ. 5 ಪೀಠಗಳಲ್ಲಿ 5 ಗೋತ್ರಗಳು ಬರುತ್ತೆ. ಅದರಲ್ಲಿ ಮೊದಲನೇ ಗೋತ್ರ ಅಂದ್ರೆ ವೀರಗೋತ್ರ. ಆ ಗೋತ್ರದ ಒಡೆಯನಾಗಿರ್ತಕ್ಕಂತಹ ವೀರಭದ್ರೇಶ್ವರ ಸ್ವಾಮಿ ಬಾಳೆಹೊನ್ನೂರು ಪೀಠದಲ್ಲಿ ವೀರಭದ್ರೇಶ್ವರ ಸ್ವಾಮಿಯ ದರ್ಶನವನ್ನು ನಾವು ಮಾಡೋಣ ಬನ್ನಿ. ಹೌದು, भक्तवत्सला
ಶಿವನ ರೂಪನೇ ಶಿವ ಭಕ್ತ ಪ್ರಿಯನೇ ಶಿವನ ರೂಪನೇ ಶಿವ ಭಕ್ತ ಪ್ರಿಯನೇ ಶಾಂತಿದಾತ ಕ್ರಾಂತಿ ರೂಪ ಮಹಾಂತ ಮಂಗಳಂ ಶಾಂತಿದಾತ ಕ್ರಾಂತಿ ರೂಪ ಮಹಾಂತ ಮಂಗಳಂ ವೀರಮಂಗಲಂ ವೀರಭದ್ರಮಂಗಲಂ ವೀರಮಂಗಲಂ ವೀರಭದ್ರಮಂಗಲಂ ಭದ್ರಕಾಳಿ ಪ್ರಿಯಪತಿ ವಿರೂಪಾಕ್ಷ ಮಂಗಲಂ ಭದ್ರಕಾಳಿ ಪ್ರಿಯಪತಿ ವಿರೂಪಾಕ್ಷ ಮಂಗಲಂ ಕ್ಷೇತ್ರನಾಯಕಾಯ ಪುರವಾಸಕ ಕ್ಷೇತ್ರನಾಯಕಾಯ ಪುರವಾಸಕ ವಿರಚಿತ ಶ್ರೀಶೈಲನ ಆರಾಧ್ಯ ದೈವತ ವಿರಚಿತ ಶ್ರೀಶೈಲನ ಆರಾಧ್ಯ ದೈವತ ವೀರಮಂಗಲಂ ವೀರಭದ್ರಮಂಗಲಂ ವೀರಮಂಗಲಂ ವೀರಭದ್ರಮಂಗಲಂ ಭದ್ರಕಾಳಿ ಪ್ರಿಯಪತಿ ವಿರೂಪಾಕ್ಷ ಮಂಗಲಂ ಭದ್ರಕಾಳಿ ಪ್ರಿಯಪತಿ ವಿರೂಪಾಕ್ಷ ಮಂಗಲಂ ಓಂ ಹಿರಣ್ಯಪಾತ್ರಮಧೋ ಪೂರ್ಣಂದರಾತೆ ಮಧುಭ್ಯೋ ಸಾನಿ ದೇಗವಾ ಬ್ರಹ್ಮ ಉಪಹರತೆ ಏಕದೇ ವೈದ್ಯಮಾನ ಆಯುಸ್ತೆ ದೋದಾತೆ ತತ್ಪುರುಷಾಯ ವಿದ್ಮಹೇ ಮಹಾರೌದ್ರಾಯ ಧೀಮಹಿ ತನ್ನೋ ವೀರಭದ್ರ ಪ್ರಚೋದಯಾತ್ ಹರ ನಮಃ ಪಾರ್ವತೀಪತೆ भद्रकाली समेत वीरभद्रेश्वर महास्वामी महाराज की जय आदि जगद्गुरु रेणुकादि पंचाचार्य महाराज की जय ओम भजे नमः पार्वतीपते शिव हर हर महादेव ಅಂತ ಹೇಳಿ ನಮ್ಮ ಪೀಠದಲ್ಲಿ ತುಂಬ ವಿಶೇಷವಾಗಿರುವಂಥದ್ದಿಲ್ಲ ಇಲ್ವಾ ಅಂದರೆ ಒಂದು ಕಾಲದಲ್ಲಿ ಶಿಲ್ಪಿಗಳು ಈ ಕಡೆ ಕಲ್ಲನ್ನು ಮಾತ್ರ ಕೆತ್ತನೆ ಮಾಡಿಬಿಟ್ಟು ಆ ಕಲ್ಲನ್ನು ಹಾಗೆ ಖಾಲಿ ಬಿಟ್ಟಿದ್ದಾರೆ. ಈ ಪೀಠಕ್ಕೆ ಭೂಗರ್ಭ ಸಂಜಾಚಾರ್ಯ ಸುಬ್ರಹ್ಮಣ್ಯ ಶಿವಾಚಾರ್ಯ ಅಂತೇಳಿ ಎರಡನೇ ಜಗದ್ಗುರು ವಿಭೂತಿನ ಚಿತ್ರ ಬಿಡಿಸಿದ್ರಂತೆ. ಅದು ಪ್ರತಿ ವರ್ಷ ಕಲ್ಲಿನ ರೂಪದಲ್ಲಿ ಹೊರಗಡೆ ಬರ್ತಾ ಇದೆ. ಅದರಲ್ಲಿ ಒಂದು ಕಣ್ಣು ಕಾಣಿಸ್ತಿದೆ, ಅದೇ ರೀತಿ ಇನ್ನೊಂದು ಕಣ್ಣು ಬಂದು ಪೂರ್ಣ ಹೊರಗಡೆ ಬಂದಾಗ ಮತ್ತೆ ನಾವು ಈ ಪೀಠಕ್ಕೆ ಪುನರ್ಜನ್ಮ ತಾಳಿ ಬರ್ತೀವಿ ಅಂತೇಳಿ ಆ ಸುಬ್ರಹ್ಮಣ್ಯ ಶಿವಾಚಾರ್ಯ ತಾಲೂಕಿಯನ್ನು ಬರೆದಿಟ್ಟು ಹೋಗಿದ್ದಾರೆ. ಅವರು ಕಂಚಿ ಏಕಾಂಬರೇಶ್ವರ ದೇವಸ್ಥಾನದಲ್ಲಿ ಉಪ್ಪವಾಗಿರುವಂಥ ಜಗದ್ಗುರು ಭೂಗರ್ಭ ಸಂಜಾತ ಸುಬ್ರಹ್ಮಣ್ಯ ಶಿವಾಚಾರ್ಯ ಅಂತೇಳಿ ಈಗ 80 ಭಾಗ ಹೊರಗಡೆ ಬಂದಿದೆ. ಇನ್ನು 20 ಭಾಗ ಹೊರಗಡೆ ಬರಬೇಕದು. ತುಂಬ ಮಹಿಮೆ ಇದೆ ಅದರ ಹತ್ರ. ನಿಮ್ಮ ಮನಸ್ಸಲ್ಲಿ ನಿಮ್ಮ ಹೆಸರು ನಿಮ್ಮ ಊರು ತಿಳ್ಕೊಂಡು ಮನಸ್ಸಲ್ಲಿ ಏನಾದರೂ ಸಂಕಲ್ಪ ಮಾಡ್ಕೊಳ್ಳೋದು ನಡೆಸ್ಕೊಡೋದು, ಆಮೇಲೆ ಒಂದು ಹರಕೆ ತೀರಿಸೋದ್ರೆ ಆಯಿತು. ಮತ್ತು ಇಲ್ಲಿ ಚಿತ್ರ ಬಿಡಿಸಿದಂಥ ಜಗತ್ತುಗಳಿಗೆ ಜೀವಂತ ಸಮಾಧಿ ಇದೆ ದೇವಸ್ಥಾನ ಭಾಗದ ಅಂಡರ್ಗ್ರೌಂಡಿಗೆ ಹೋಗಿ ದರ್ಶನ ಮಾಡ್ಕೊಂಬರ್ರಿ. ಅವರು ಈ ಪೀಠದ ಎರಡನೇ ಜಗದ್ಗುರುಗಳು. ಈಗಿರೋರು 121ನೇ ಜಗದ್ಗುರುಗಳು. ಅಲ್ಲಿ ಹಿಂದ್ಗಡೆ ಗದ್ದಿಗೆ ಚೌಡೇಶ್ವರ ದೇವಸ್ಥಾನ ಇದೆ, ದರ್ಶನ ಮಾಡ್ಕೊಂಡು ಬೆಳಗ್ಗೆ ಎಷ್ಟು ಮಾಡ್ತೆ ಪೂಜೆ ಅರ್ಚನೆ? ಫಸ್ಟ್ ಪೀಠ ಸ್ಟಾರ್ಟ್ ಆದಮೇಲೆ 6:45 7 ಗಂಟೆ 8:00 ಮಾಮೂಲಾಗ್ತದೆ. ಪಂಚಪೀಠಗಳಲ್ಲಿ ಒಂದಾಗಿರ್ತಕ್ಕಂತಹ ಬಾಳೆಹೊನ್ನೂರ ರಂಭಾಪುರ ಪೀಠದ ವೀರಗೋತ್ರದ ಒಡೆಯ ವೀರಭದ್ರೇಶ್ವರ ಸ್ವಾಮಿ. ಆ ವೀರಭದ್ರೇಶ್ವರ ಸ್ವಾಮಿಯ ವಿಶೇಷತೆ ಅಂದರೆ ರೇಣುಕಾಚಾರ್ಯ ಜಯಂತಿ ದಿವಸಕ್ಕಿಂತ ಮುಂಚೆನೇ 2 ದಿವಸ ಮುಂಚೆ ಇಲ್ಲಿ ಜಾತ್ರೆ, ರಥೋತ್ಸವ ಹಾಗೂ ಹಲವಾರು ಪೂಜೆ ಕಾರ್ಯಕ್ರಮಗಳು ಇಲ್ಲಿ ನೆರವೇರ್ತಾ ಇರುತ್ತೆ. ಪ್ರತಿಯೊಬ್ಬರು ಸಹಿತ ಈ ಕಡೆ ಬಂದರೆ ಬಾಳೆಹೊನ್ನೂರು ರಂಭಾಪುರ ಪೀಠಕ್ಕೆ ದರ್ಶನ ತಗೊಳ್ಳಿ. ಆ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಮಹಾಸ್ವಾಮಿಯ ಕೃಪಾಶೀರ್ವಾದವನ್ನೆಲ್ಲರೂ ಪಡ್ಕೊಳ್ರಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಹರೇ ಶಿವ ಹರ ಹರ ಮಹಾದೇವ. ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಮಹಾಸ್ವಾಮಿ ಮಹಾರಾಜ ಕಿ ಜೈ. ಈಗ ನಾವು ವೀರಭದ್ರೇಶ್ವರ ಸ್ವಾಮಿ ದರ್ಶನ ಆದ ನಂತರ ಭದ್ರಕಾಳಮ್ಮನವರ ದರ್ಶನ. ವೀರಭದ್ರೇಶ್ವರ ಧರ್ಮಪತ್ನಿ. ಓಂ ಜಾತವೇದಸೆ ಸುನವಾಮ ಸೋಮ ಮರಾತಿ ಯತೋ ನಿದಹಾತಿ ವೇದಃ ಸನಃ ಪರಿಷದದಿ ದುರ್ಗಾನಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತಾಂ ಅಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈರೋಚನಿಂ ಕರ್ಮ ಫಲೇಷು ಜುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿ ತರಸೇ ನಮಃ. ಅಗ್ನೇ ತ್ವಂ ಪಾರಯ ನವ್ಯೋ ಅಸ್ಮಾನ್ ಸ್ವಸ್ತಿಭಿರತಿ ದುರ್ಗಾಣಿ ವಿಶ್ವಾಃ ಪುಷ್ಯ ಪೃಥ್ವೀ ಬಹುಲಾನ ಉರ್ವೀ ಭವ ತೋತಾಯತನಯಾಯ ಸಂಯೋಃ
विश्वानिनो दुर्गः जातवेदसिन्धुं ननावा दुरितादिपर्षीम् अग्ने अत्रीवन्मनसा गुणान्नोऽस्माकं बोध्यवीता तनूनाम् कृतनाजितगुं सहमानमुग्रमग्निगुं हुवेम परमासधस्तात् परिषदति दुर्गाणि विश्वाक्षमद्देवोऽतिदुरितादग्निः प्रत्योऽसि कमेभ्यो अध्वरेषु सनास्य होता नव्यच्छ सत्सि स्वांशाग्ने तनुवं विप्रयस्वास्मभ्यं च सौभगमायुजस्व गोभिर्जिष्टमगिजो निषिक्तं तवेन्द्रं विष्णुरनुसञ्चरेम नाकस्य कृष्णमभिसंवसानो वैष्णवीं लोकैहमादयन्ताम् ॐ कात्यायनाय विद्महे कन्याकुमारी धीमहि तन्नो दुर्भिः प्रचोदयात्। जय बोलो शिवपालिनी भद्रकाली महामाता की जय। ಟೂ ತ್ರೀ ಸ್ಟಾರ್ಟ್. ರುದ್ರಮುನಿ ಶಿವಾಚಾರ್ಯರು ಅಂದರೆ ಕಾಲಜ್ಞಾನ ಪ್ರದಿಷ್ಟ ಭೂಗರ್ಭ ಸಂಜಾತ ಶ್ರೀ ಜಗದ್ಗುರು ರುದ್ರಮುನಿ ಶಿವಾಚಾರ್ಯ ಜೀವಂತ ಶಿವಯೋಗ ಸಮಾಧಿ ಗದ್ದುಗೆಗೆ ನಾವೀಗ ಹೊರಟಿದ್ದೀವಿ. ಇಲ್ಲಿ ಕೆಳಗಡೆನೆ ಗದ್ದುಗೆ ಇದೆ, ಆ ಗದ್ದುಗೆ ದರ್ಶನವನ್ನು ಮಾಡೋಣ ಬನ್ನಿ. ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಗದ್ದಿಗೆ ಜೀವಂತ ವಿಶೇಷತೆ ಬಗ್ಗೆ ಇಲ್ಲಿನ ಅರ್ಚಕರು ತಿಳಿಸ್ಕೊಡ್ತಾರೆ. ಮೊದಲು ಪೂಜೆಯನ್ನು ಅರ್ಚನೆ ಮಾಡಿ ಆಮೇಲೆ ಅದ್ರ ಬಗ್ಗೆ ನಾವೆಲ್ಲರೂ ತಿಳಿದುಕೊಳ್ಳೋಣ. ಸಂಚಾತರು ರುದ್ರಮುನಿ ಶಿವಾಚಾರ್ಯ ಜೀವಂತ ಸಮಾಧಿ. ಇವರು ಕಾಲಜ್ಞಾನ ಬರೆದಿಟ್ಟರು. ಭಸ್ಮದಲ್ಲಿ ವಿಗ್ರಹ ಬರೆದಿದ್ದಾರೆ, ವೀರಭದ್ರೇಶ್ವರ ಗುಡಿ ನೋಡಿದರು. ಅದು ಮತ್ತೆ ಇನ್ನೊಂದು ಕಂಡು ಬಿಡ್ತು ಅಂದರೆ ಮತ್ತೆ ಇದೇ ಪೀಠಕ್ಕೆ ಆಗಿ ಬರ್ತಾರೆ. ಇವರು ಕಾಲಜ್ಞಾನ ಬರೆದಿಟ್ಟದ್ದು ಏನೆಂದರೆ ಮುಂದೆ 108 ಮತ್ತು 15 ಗದಿಗಳಿವೆ. ಮುಂದೆ ಹಾಗೆ ಚೌಡೇಶ್ವರಿ ದೇವಾಲಯ ಇದೆ, ಅಲ್ಲಿ ದರ್ಶನವನ್ನು ತಗೊಂಡು ಮತ್ತು ಆನಂತರ ಎಲ್ಲ ಜಗದ್ಗುರು ಅವರು ನಡೆಸಿಕೊಟ್ಟಂಥ ರುದ್ರಮುನಿ ಜಗದ್ಗುರು ಜೀವಂತ ಸಮಾಧಿ ಅಂತ ಹೇಳಿ. ಇಲ್ಲಿ ನಾವು ಗದ್ದಿಗೆಯನ್ನು ನೋಡ್ಬೋದು. ಜಗದ್ಗುರು ವೀರ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸಮಾಧಿ. ಅದೇ ರೀತಿ ಎಷ್ಟು ಜನ ಶಿವಾಚಾರ್ಯ ಇಲ್ಲಿ ಆಗಿ ಹೋದರೂ ಆ ಎಲ್ಲ ಶಿವಾಚಾರ್ಯರ ಸಮಾಧಿಯನ್ನು ನಾವಿಲ್ಲಿ ಕಾಣ್ಬೋದು. ನೋಡಿ, ಜಗದ್ಗುರು ವೀರ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಗದ್ದಿಗೆ. ಅದೇ ರೀತಿ ಜಗದ್ಗುರು ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳು ಕರ್ತೃಗದ್ದಿಗೆ. ಅದೇ ರೀತಿ ಜಗದ್ಗುರು ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಗದ್ದಿಗೆ. ಎಷ್ಟು ಜನ ಇಲ್ಲಿ ಜಗದ್ಗುರುಗಳು ಆಗಿ ಹೋದರೂ ಆ ಎಲ್ಲ ಜಗದ್ಗುರುಗಳವರ ಸಮಾಧಿಯನ್ನು, ಕರ್ತೃ ಗದ್ದಿಗೆಯನ್ನು ನಾವಿಲ್ಲಿ ಕಾಣ್ಬೋದು. ಬನ್ನಿ. ವಾಯ್ಸ್ ಕೊಡ್ತೀನಿ ಅಂತ ಎಲ್ಲ ಶಿವಾಚಾರ್ಯರ ಗದ್ದಿಗೆನ ನಾವೆಲ್ಲ ನೋಡ್ಬೋದು.
ರಂಭಾಪುರಿ ಪೀಠದ ಶಕ್ತಿ ಮಾತೆ ಶ್ರೀ ಚೌಡೇಶ್ವರಿ ದೇವಿಯ ದರ್ಶನ ಪಡ್ಕೊಳ್ಳೋಣ. ಚೌಡೇಶ್ವರಮ್ಮನವರು ರಂಭಾಪುರಿ ಪೀಠದಲ್ಲಿ ಚೌಡೇಶ್ವರಮ್ಮನವರ ದರ್ಶನ ನಾವು ಮಾಡ್ತಾ ಇದ್ದೀವಿ. ಈಗ ನೋಡ್ಬೋದು ತಾಯಿ ಸನ್ನಿಧಿಯಲ್ಲಿ ಕೆಳಗಡೆ ಶ್ರೀಚಕ್ರ ಉತ್ಸವ ಮೂರ್ತಿ, ಅದೇ ರೀತಿ ದೇವಿಗೆ ವಿಶೇಷವಾದ ಅಲಂಕಾರವನ್ನು ನಾವು ಕಾಣ್ಬೋದು. ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ಇದನ್ನು ಪೋಸ್ಟ್ ಮಾಡೋರು ಅವ್ರ ಊರಿಗೆ ಮಹಾದೇವಿಗಾರುತಿ ದೇವಿಗಾರುತಿ ಮಹಾದೇವಿಗಾರುತಿ ಭವ್ಯಗಾರುತಿ ಭದ್ರಕಾಳಿಗಾರುತಿ ಭವ್ಯಗಾರುತಿ ಭದ್ರಕಾಳಿಗಾರುತಿ ಸರ್ವತ್ರ ಸಾಧಿನಿ ಶೂಲಧಾರಿಣಿ ಸರ್ವತ್ರ ಸಾಧಿನಿ ಶೂಲಧಾರಿಣಿ ಬ್ರಾಹ್ಮಿ ಬ್ರಹ್ಮಚಾರಿಣಿಗೆ ಬೆಳಗಿರಾರುತಿ ಬ್ರಾಹ್ಮಿ ಬ್ರಹ್ಮಚಾರಿಣಿಗೆ ಬೆಳಗಿರಾರುತಿ ದೇವಿಗಾರುತಿ ಮಹಾದೇವಿಗಾರುತಿ ದೇವಿಗಾರುತಿ ಮಹಾದೇವಿಗಾರುತಿ ಭವ್ಯಗಾರುತಿ ಭದ್ರಕಾಳಿಗಾರುತಿ ಭವ್ಯಗಾರುತಿ ಭದ್ರಕಾಳಿಗಾರುತಿ ಚಂಡಮುಂಡ ವಿನಾಶಿನಿ ದಕ್ಷ ಯಜ್ಞ ವಿನಾಶಿನಿ ಚಂಡಮುಂಡ ವಿನಾಶಿನಿ ದಕ್ಷ ಯಜ್ಞ ವಿನಾಶಿನಿ ಅನ್ನಪೂರ್ಣ ಪಾರ್ವತಿಗೆ ಬೆಳಗಿರಾರುತಿ ಅನ್ನಪೂರ್ಣ ಪಾರ್ವತಿಗೆ ಬೆಳಗಿರಾರುತಿ ದೇವಿಗಾರುತಿ ಮಹಾದೇವಿಗಾರುತಿ ದೇವಿಗಾರುತಿ ಮಹಾದೇವಿಗಾರುತಿ ಭವ್ಯಗಾರುತಿ ಭದ್ರಕಾಳಿಗಾರುತಿ ಭವ್ಯಗಾರುತಿ ಭದ್ರಕಾಳಿಗಾರುತಿ. ಓಂ ಹಿರಣ್ಯಪಾತ್ರಂ ಮಧೋ ಪೂರ್ಣಂ ದದಾತಿ ಮತಭ್ಯೋ ಸಾನಿ ಏಕದಾ ಬ್ರಹ್ಮಣೋಪಹರತಿ ಏಕದೇವ ಯಜಮಾನ ಆಯುಸ್ತೇಜೋ ದದಾತಿ ಯಸ್ಸಿವೋ ನಾಮ ರೂಪಾಭ್ಯಾಂ ಯಾ ದೇವಿ ಸರ್ವಮಂಗಳ ತಯೋ ಸಂಸ್ಮರಣಾತ್ ಪುಂಸಾಂ ಸರ್ವತೋ ದೇವಮಂಗಳಂ ಸಾಂಭದೇ ನಮಃ ಪಾರ್ವತೀಪತೆ ಚೌಡೇಶ್ವರಿ ಮಾತಾ ಕೀ ಜೈ. ಬಾಳೆಹೊನ್ನೂರು ರಂಭಾಪುರಿ ಪೀಠದಲ್ಲಿ ಚೌಡೇಶ್ವರಿ ಶಕ್ತಿಪೀಠ. ನೀವು ದೇವಿ ಸನ್ನಿಧಿಯಲ್ಲಿ ಶ್ರೀಯಂತ್ರವನ್ನು ಸಹಿತ ನೋಡ್ಬೋದು. ಇಲ್ಲಿ ಬಾಳೆಹೊನ್ನೂರಿಗೆ ಬಂದ ನಂತರ ವೀರಭದ್ರೇಶ್ವರ ದರ್ಶನ ಆದ ನಂತರ ಭದ್ರಕಾಳಮ್ಮನ ದರ್ಶನ ಆದ ನಂತರ ಸನ್ನಿಧಿ ರೇಣುಕಾಚಾರ್ಯರ ದರ್ಶನ ಆದ ನಂತರ ಬಲಗಡೆ ಸೈಡು ನಾವು ಚೌಡೇಶ್ವರಿ ದೇವಿಯ ದೇವಸ್ಥಾನವನ್ನು ನೋಡ್ಬೋದು. ಅಲ್ಲಿ ದೇವಿಗೆ ಆರಾಧನೆ ಮಾಡೋದ್ರಿಂದ ಅಥವಾ ಹರಕೆ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಹಲವಾರು ಕಷ್ಟಗಳು ದುಃಖಗಳಿಂದ ನಾವು ಪರಿಹಾರವನ್ನು ಮಾಡ್ಕೊಳ್ಬೋದು. ಚೌಡೇಶ್ವರಿ ದೇವಿ ಒಂದು ಬಹಳ ಅದ್ಭುತವಾದ ಶಕ್ತಿ ಹೊಂದಿರತಕ್ಕಂತಹ ದೇವತೆ. ಆ ದೇವತೆಯ ಸನ್ನಿಧಾನದಲ್ಲಿ ಯಾರು ಬಂದು ತಮ್ಮ ಮನೆಯಲ್ಲಿರ್ತಕ್ಕಂಥ ಕಷ್ಟಗಳಾಗಲಿ ದುಃಖಗಳಾಗಲಿ ನೋವುಗಳಾಗಲಿ ಅಥವಾ ಯಾವುದೇ ರೀತಿ ಮಾಟ ಮಂತ್ರ ಪ್ರಯೋಗಗಳಾಗಲಿ ಅಥವಾ ದುಷ್ಟಶಕ್ತಿಯ ಬಾಧೆಗಳಿಂದ ಬಳಲ್ತಾ ಇದ್ದರೆ ಅಥವಾ ಯಾವುದಾದ್ರೂ ಮತ್ತು ಸಮಸ್ಯೆಗಳಿದ್ದರೆ ದೇವಿ ಹತ್ರ ನೀವು ಬಂದು ಹರಕೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಸಮಸ್ಯೆ ನಮಗೆ ಕಡಿಮೆ ಆಗಲಿ ಆ ದೇವಿಯ ಆಶೀರ್ವಾದದಿಂದ ಅಂತ ಪ್ರಾರ್ಥನೆ ಮಾಡಿಕೊಂಡು ಹೋದರೆ ಖಂಡಿತ ನಿಮ್ಮೆಲ್ಲರಿಗೆ ಆ ದೇವಿ ಕೃಪಾಶೀರ್ವಾದದಿಂದ ಭಕ್ತಿ ಶ್ರದ್ಧೆಯಿಂದ ನಾವು ಹರಕೆಯನ್ನು ಅಥವಾ ಸೇವೆಯನ್ನು ಸಲ್ಲಿಸಿದರೆ ಆ ದೇವಿ ಖಂಡಿತ ನಮ್ಗೆ ಒಲಿತಾಳೆ. ಆ ದೇವಿಯ ಆಶೀರ್ವಾದ ನಮ್ಮೆಲ್ಲರಿಗೆ ಇರಲಿ. ನೀವು ಈ ಬಾಳೆಹೊನ್ನೂರಿಗೆ ಬಂದವರು ಪ್ರತಿಯೊಬ್ಬರು ಸಹಿತ ಈ ಚೌಡೇಶ್ವರಿ ದೇವಿಯ ದರ್ಶನವನ್ನು ತಗೊಂಡು ಆ ಚೌಡೇಶ್ವರಿ ದೇವಿ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಎಲ್ಲರಿಗೂ ಶುಭವಾಗಲಿ. ಶ್ರೀಮದ್ ರಂಭಾಪುರಿ ಡಾಕ್ಟರ್ ವೀರಸೋಮೇಶ್ವರ ಜಗದ್ಗುರು ಮಹಾಸನ್ನಿಧಿಯವರ ಕುಳಿತುಕೊಳ್ಳುವಂತಹ ಪೀಠ ನೋಡಿ. ಈ ಕೀರ್ತಿ ಮುಖ ಇದೆ, ಅದೇ ರೀತಿ ಜಗದ್ಗುರು ರೇಣುಕಾಚಾರ್ಯ ಸಹಿತ ಇಲ್ಲಿ ತೋರಿಸಿದ್ದಾರೆ. ಹಿಂದೂ ರೇಣುಕಾಚಾರ್ಯ ಇಲ್ಲಿ ನೋಡಿ ಒಂದು
ಸತ್ಯ ಸಾಕ್ಷಾತ್ಕಾರವೇ ಧರ್ಮ. ಒಂದು ಉತ್ತಮ ಜೀವನವೇ ತೆರೆದಿಟ್ಟ ಪುಸ್ತಕದಂತೆ. ಅದೇ ರೀತಿ ಧರ್ಮಕ್ಕಿಂತಲೂ ಅತಿಶಯವಾದ ಐಶ್ವರ್ಯವೇ ಇನ್ನೊಂದಿಲ್ಲ. ಮನುಷ್ಯನ ಆಯುಷ್ಯು ಕಟ್ಟಿಟ್ಟ ವೃತ್ತಿಯಂತಿದೆ. ಸ್ವಧರ್ಮನಾಚರಿಸುವುದೇ ನಿಜವಾದ ತಪಸ್ಸು. ಸ್ವಧರ್ಮವನ್ನು ಆಚರಿಸುವುದೇ ನಿಜವಾದ ತಪಸ್ಸು. ಬಹಳ ಉತ್ತಮವಾದಂಥ ಸಾಲುಗಳನ್ನು ಬರೆದಿದ್ದಾರೆ. ಅದೇ ರೀತಿ ಸ್ವಪ್ರಯತ್ನದ ಉಳಿಯಲ್ಲೇ ಯಶಸ್ಸಿನ ಫಲವಿದೆ. ಇಲ್ಲಿ ನೋಡ್ಬೋದು ರಂಭಾಪುರಿ ಶ್ರೀಗಳು ಇಲ್ಲಿ ರಾಣಿಬೆನ್ನೂರು ದಸರಾ ದರ್ಬಾರದಲ್ಲಿ ಸಚಿವ ರಾಜಶೇಖರನ್ ಹಾಗೂ ಹಲವಾರು ಗಣ್ಯರು ಹಾಗೂ ಸಮಾರಂಭ ಮುಖ್ಯಮಂತ್ರಿ ಗುಂಡೂರಾವ್ ಜೊತೆ ಸಂಭಾಷಣೆ, ಜನ್ಮ ಶತಮಾನೋತ್ಸವದಲ್ಲಿ ರಂಭಾಪುರಿ ಜಗದ್ಗುರು ಹಾಗೂ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣರವರು ಈ ರೀತಿ ಹಲವಾರು ಗಣ್ಯಮಾನರು ಸಹಿತ ಮಹಾಸನ್ನಿಧಿಯವರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಮಹಾಸನ್ನಿಧಿಯವರು ಕುಂಭವನ್ನು ಹೊತ್ತಿರುವಂತಹ ಭಾವಚಿತ್ರ ನೀವು ನೋಡ್ಬೋದು. ಜೀವನ ದೇವರ ಕೊಟ್ಟ ಅಮೂಲ್ಯವಾದ ವರ ಅಂತ. ನೀರು ಇದ್ದರೆ ಊರು, ನಾರು ಇದ್ದರೆ ಮನೆ. ತುಂಬ ಅದ್ಭುತವಾದ ಸಾಲುಗಳನ್ನು ನೋಡ್ಬೋದು ನಾವು. ದಸರಾ ದರ್ಬಾರ್ ಸಭೆಗಳಲ್ಲಿ ವೀರಸಿಂಹಾಸನಾರೂಢ ಪರಮಾಚಾರ್ಯರು ದಸರಾದಲ್ಲಿ ನಡೆಯುವಂತಹ ದಸರಾ ದರ್ಬಾರ್ ಶ್ರೀ ಜಗದ್ಗುರು ರುದ್ರಮುನಿ ಶಿವಾಚಾರ್ಯ ಪಟ್ಟಾಭಿಷೇಕದ ದೃಶ್ಯವನ್ನು ಸಹಿತ ನಾವು ಇಲ್ಲಿ ನೋಡ್ಬೋದು ಭಾವಚಿತ್ರದಲ್ಲಿ. ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಇಲ್ಲಿ ಭೇಟಿಯಾಗುವಂತಹ ಒಂದು ಕೊಠಡಿ.